ಹಾಯ್ ಆಲ್, ನಾನಿವತ್ತು ನಮ್ಮ ಗೃಹಜ್ಯೋತಿ ವೆರಿಫಿಕೇಷನ್ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮಗೂ ಕೂಡ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ ಗೃಹಜ್ಯೋತಿ ಫಾರ್ಮ್ನ ಯಾವ ಥರ ಫಿಲ್ ಮಾಡಬೇಕು ಅಂತ. ಫಸ್ಟ್ಗೆ ಯಾರ ಹೆಸರಲ್ಲಿ ಗೃಹಜ್ಯೋತಿ ಇದೆ ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೆಕೆಂಡಲ್ಲಿ ಬಂದುಬಿಟ್ಟು ನೇಮ್ ಆಫ್ ದಿ ಬೆಸ್ಕಾಮ್, ನಿಮ್ಮ ವಿದ್ಯುತ್ ಕಂಪನಿ ಹೆಸರನ್ನ ಬರೀಬೇಕಾಗತ್ತೆ. ನಮ್ಮದು ಬ್ಯಾಂಗ್ಳೂರು ಆಗಿರೋದ್ರಿಂದ ಬೆಸ್ಕಾಮ್ ಅಂತ ಬರೆದಿದ್ದೀನಿ. ಸೆಕೆಂಡ್ ಬಂದುಬಿಟ್ಟು ಅಕೌಂಟ್ ಐ ಡಿ ಆಫ್ ದಿ ಎಲೆಕ್ಟ್ರಿಸಿಟಿ ಕನೆಕ್ಷನ್. ಸೊ ಇಲ್ಲಿ ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆ ಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಒಂದು ತೋರಿಸ್ತೀನಿ. ಸೊ ಸೆಕೆಂಡ್ ನಂಬರ್ ಬಂದುಬಿಟ್ಟು ಖಾತೆ ಸಂಖ್ಯೆ ಆಗಿರುತ್ತೆ. ಫಸ್ಟ್ ಬಂದುಬಿಟ್ಟು RR ನಂಬರ್ ಆಗಿರುತ್ತೆ. ಸೊ ಸೆಕೆಂಡಲ್ಲಿರೋ ನಂಬರ್ನ ಇದು 220 ಅಂತಿದೆಯಲ್ಲ, ಇದನ್ನು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನಂಬರ್ನ ಬರೀಬೇಕಾಗತ್ತೆ. ನಾನು ಇದನ್ನು ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು. ಇನ್ನು ಅದರ ನೆಕ್ಸ್ಟಲ್ಲಿ ಫಲಾನುಭವಿಯ ಆಧಾರ್ ಸಂಖ್ಯೆ, ಯಾರ ಹೆಸರಲ್ಲಿ ಗೃಹಜ್ಯೋತಿ ಇದೆ ಅವರ ಆಧಾರ್ ನಂಬರ್ ಬರೀಬೇಕು. ಹಾಗೆ ಅವರ ನೇಮ್ ಕೂಡ ಇಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟಲ್ಲಿ ಯಾವ ನಂಬರಿಂದ ಗೃಹಜ್ಯೋತಿನ ರಿಜಿಸ್ಟರ್ ಮಾಡಿಸಿರ್ತೀರಾ ಆ ಮೊಬೈಲ್ ನಂಬರನ್ನು ಬರೀಬೇಕಾಗತ್ತೆ. ಅದರ ನೆಕ್ಸ್ಟಲ್ಲಿ ನಿಮ್ಮದು ಸ್ವಂತ ಮನೆನ ಅಥವಾ ಬಾಡಿಗೆ ಮನೆಯನ್ನು ಟಿಕ್ ಮಾಡಬೇಕಾಗತ್ತೆ. ನೀವು ಮಾಲೀಕರಾಗಿದ್ದರೆ ಅಂದರೆ ನಿಮ್ಮದು ಓನ್ ಹೌಸ್ ಆಗಿದ್ದರೆ ಮಾಲೀಕ ಅಂತ ಟಿಕ್ ಮಾಡಿ, ನೀವು ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರಲ್ಲಿ ಟಿಕ್ ಮಾಡಬೇಕು. ಹಾಗೆ ನೀವು ರೆಂಟಿಗೆ ಮನೆಯಲ್ಲಿದ್ದರೆ ಇಲ್ಲಿ ನಿಮ್ಮದು ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ನೀವು ಪೇಸ್ಟ್ ಮಾಡಬೇಕಾಗತ್ತೆ ಈ ಫಾರ್ಮ್ ಜೊತೆಗೆ. ಇನ್ನು ಸೆಕೆಂಡು, ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ APL ಇದ್ದರೆ APL ಅಂತ ಟಿಕ್ ಮಾಡಿ, BPL ಇದ್ದರೆ BPL, ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಟಿಕ್ ಮಾಡಿ. ನಿಮ್ಮದು BPL ರೇಷನ್ ಕಾರ್ಡ್ ಇದ್ದರೆ ನೀವಿಲ್ಲಿ BPL ಕಾರ್ಡ್ನ ನಂಬರ್ ಕೂಡ ಎಂಟರ್ ಮಾಡಬೇಕಾಗತ್ತೆ. ಇನ್ನು ಅದರ ನೆಕ್ಸ್ಟಲ್ಲಿ ನೀವು ಕರ್ನಾಟಕ ರಾಜ್ಯದವರಾಗಿ ಕರ್ನಾಟಕದಲ್ಲಿ ವೋಟ್ ಮಾಡ್ತಾ ಇದ್ದರೆ ಹೌದು ಅಂತ ಟಿಕ್ ಮಾಡಿ. ಇಲ್ಲ ನೀವು ಹೊರಗಿನಿಂದ ಇಲ್ಲಿ ಬಂದು ಸ್ಟೇ ಆಗಿ ನಿಮ್ಮದು ವೋಟರ್ ID ಇಲ್ಲ ಅಂದರೆ ಇಲ್ಲ ಅಂತ ಟಿಕ್ ಮಾಡಿ. ನಿಮ್ಮ ವೋಟರ್ ID ಇದ್ದರೆ ಇಲ್ಲಿ ಎಪಿಕ್ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. EPIC ನಂಬರ್ ಇರುತ್ತೆ. ಸೊ ಅದನ್ನ ಇಲ್ಲಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟು ನಿಮ್ಮ ಕ್ಯಾಟಗರಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ SC ST OBC ಅಲ್ಪಸಂಖ್ಯಾತ ಈ ಥರ ಅಂದ್ಬಿಟ್ಟು. ಸೊ ನಿಮ್ಮದು ಯಾವುದಿರುತ್ತೆ ಅದನ್ನು ನೀವಿಲ್ಲಿ ಟಿಕ್ ಮಾಡಬೇಕು. ಇಲ್ಲಿ ನೀವು ಯಾವುದೇ ಥರನಾದ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಜಸ್ಟ್ ಟಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನೀವು ಟ್ಯಾಕ್ಸ್ ಪೇಯರ ಅಂತ ಕೇಳಿದ್ದಾರೆ. ನೀವು ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದರೆ ಹೌದು ಅಂತ ಟಿಕ್ ಮಾಡಿ, ಪೇ ಮಾಡ್ತಾ ಇಲ್ಲ ಅಂದರೆ ಇಲ್ಲ ಅಂತ ಟಿಕ್ ಮಾಡಿ. ಪೇ ಮಾಡೋರು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇನ್ನು ಲಾಸ್ಟಲ್ಲಿ ಬಂದುಬಿಟ್ಟು ಫಲಾನುಭವಿಯ ವೃತ್ತಿ, ನಿಮ್ಮ ಪ್ರೊಫೆಷನ್ ಏನಂತ ಕೇಳಿದ್ದಾರೆ. ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಗೌರ್ಮೆಂಟ್ ಎಂಪ್ಲಾಯ್ಗೆ ಟಿಕ್ ಮಾಡಿ, IT ಎಂಪ್ಲಾಯ್ ಇದ್ದರೆ IT, ನಿಮ್ಮ ಓನ್ ಬಿಸ್ನೆಸ್ ಇದ್ದರೆ ಓನ್, ಶಿಕ್ಷಕ ಆಗಿದ್ದರೆ ಶಿಕ್ಷಕ. ಇವಾಗ ನಾನು ಮತ್ತೆ ಬಂದುಬಿಟ್ಟು ರೈತರು. ಸೊ ನಾನು ರೈತರು ಇದರಲ್ಲಿ ಟಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಆಗಿ ಇಲ್ಲಿ ಫಲಾನುಭವಿಯ ಸಿಗ್ನೇಚರ್ ಇರುತ್ತೆ. ಸೊ ಯಾವುದು ಗೃಹಜ್ಯೋತಿ ಇರುತ್ತೆ ಅವ್ರದ್ದೊಂದು ಸಿಗ್ನೇಚರ್ ಮಾಡಿ ಇದನ್ನು ನಿಮ್ಮ KEBಗೆ ಹೋಗಿ ಸಬ್ಮಿಟ್ ಮಾಡ್ಬೋದು. ಇಲ್ಲ ನಿಮ್ಮ ಮನೆಗೆ ಲೈಮನ್ಸೇ ಬಂದು ಕಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಕೈಯಲ್ಲಿ ಕೊಡಿ. ನಿಮ್ಮ ಮನೆಗೆ ಲೈಮನ್ಸ್ ಬಂದಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಈ ಫಾರ್ಮ್ನ KEBಗೆ ಸಬ್ಮಿಟ್ ಮಾಡ್ಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವಿಡಿಯೋಗೆ ಫಾಲೋ ಮಾಡಿ.